ಎಸ್, ಇನ್ನು ಎರಡನೆಯ ಸ್ಟೋರಿಯ ಕಡೆಗೆ ಹೋಗೋದಾದ್ರೆ ಬಿಲಿನಿಯರ್ ಉದ್ಯಮಿ ಎಲಾನ್ ಮಸ್ಕ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದೊಂದಿಗಿನ ಸಂಬಂಧವನ್ನ ಕಳೆದುಕೊಂಡಿದ್ದಾರೆ. ಮಸ್ಕ್ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಸರ್ಕಾರಿ ದಕ್ಷತೆ ವಿಭಾಗದ ಮುಖ್ಯಸ್ಥರಾಗಿ ತಾವಿನ್ನೂ ಮುಂದುವರಿಯುವುದಿಲ್ಲ ಅಂತ ಅವರು ಘೋಷಿಸಿದರು. ಅಧ್ಯಕ್ಷ ಟ್ರಂಪ್ ಅವರ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕಾಗಿ ಮತ್ತು ವಿಶೇಷ ಸರ್ಕಾರಿ ಉದ್ಯೋಗಿಯಾಗಿ ತಮ್ಮ ಆಡಳಿತದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದ್ರು. ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬ ಊಹಾಪೋಹಗಳ ಬಹಳ ದಿನಗಳಿಂದ ಕೇಳಿ ಬರ್ತಿತ್ತು. ಈಗ ಮಸ್ಕ್ ನಿರ್ಧಾರ ಇದಕ್ಕೆ ಪುಷ್ಟಿ ಎಂಬಂತಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸರ್ಕಾರಿ ವೆಚ್ಚವನ್ನ ಕಡಿಮೆ ಮಾಡುವ ಜವಾಬ್ದಾರಿಯನ್ನ ಎಲಾನ್ ಮಸ್ಕ್ ಅವರಿಗೆ ನೀಡಿದ್ರು. ಜನವರಿಯಲ್ಲಿ ಟ್ರಂಪ್ ಶ್ವೇತಭವನಕ್ಕೆ ಬಂದಾಗ ಅವರು ಮಸ್ಕ್ ಅವರನ್ನ ಹೊಸ ಸರ್ಕಾರಿ ಇಲಾಖೆಯಾದ ಸರ್ಕಾರಿ ದಕ್ಷತೆ ಇಲಾಖೆ ನೇತೃತ್ವವನ್ನು ವಹಿಸಲು ನೇಮಿಸಿದ್ರು. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಅವರು ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಅವರ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆಯ ಮೇಲೆ ಮಾತ್ರವಲ್ಲದೆ ಇಡೀ ಪ್ರಪಂಚದ ಮೇಲೆ ಪರಿಣಾಮ ಕೂಡ ಬೀರಿತ್ತು. ಸರ್ಕಾರದ ನಿರ್ವಹಣೆಯನ್ನ ಸುಧಾರಿಸುವ ಮತ್ತು ವೆಚ್ಚ ಕಡಿತವನ್ನ ಗಮನದಲ್ಲಿಟ್ಟುಕೊಂಡು ಡೊನಾಲ್ಡ್ ಟ್ರಂಪ್ ಸರ್ಕಾರಿ ದಕ್ಷತೆ ಇಲಾಖೆಯನ್ನ ರಚಿಸಿದ್ರು ಮತ್ತು ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಹಣಕಾಸು ಒದಗಿಸಿದ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರನ್ನ ಅದರ ಮುಖ್ಯಸ್ಥರಾಗಿ ಮಾಡಲಾಗಿತ್ತು. ಅದೇ ಆಗುವ ನಂತರ ಮಸ್ಕ್ ತಮ್ಮ ವ್ಯವಹಾರವನ್ನ ವಿಸ್ತರಿಸಲು ಈ ಸ್ಥಾನವನ್ನ ತೊರೆದ್ರು. ಈಗ ಟ್ರಂಪ್ಗೆ ಹತ್ತಿರವಿರುವ ಈ ಉದ್ಯಮಿ ಸರ್ಕಾರದ ನಿರ್ಧಾರಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ನಿರ್ಧಾರವು ತೆರಿಗೆ ಕಡಿತಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗಾದ್ರೆ ಮಸ್ಕ್ ಟ್ರಂಪ್ ಸಂಬಂಧದಲ್ಲಿ ಬಿರುಕು ಮೂಡಿದ್ದೇಕೆ ಅಂತ ನೋಡೋದಾದ್ರೆ ತೆರಿಗೆ ಬಿಲ್ಗೆ ಸಂಬಂಧಿಸಿ ಉಂಟಾಗಿರುವ ಭಿನ್ನಾಭಿಪ್ರಾಯದಿಂದ ಟ್ರಂಪ್ ಆಡಳಿತವನ್ನ ತೊರೆಯಲು ಮಸ್ಕ್ ನಿರ್ಧರಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಆದಾಯಕ್ಕಿಂತ ಹೆಚ್ಚುವುದು DOGE ದಕ್ಷತೆಯ ಮೇಲೆ ಪರಿಣಾಮ ಬೀರಲಿದ್ದು ದುರ್ಬಲಗೊಳಿಸಲಿದೆ ಅಂತ ಟ್ರಂಪ್ ತೀರ್ಮಾನದ ವಿರುದ್ಧ ಮಸ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಇನ್ನು ಟ್ರಂಪ್ ಸರ್ಕಾರದ ಹೊಸ ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಪ್ರಸ್ತಾವಿತ ಮಸೂದೆಯು 2017ರಲ್ಲಿ ಟ್ರಂಪ್ ಜಾರಿಗೆ ತಂದ ತೆರಿಗೆ ಕಡಿತ ನಿಬಂಧನೆಗಳನ್ನು ವಿಸ್ತರಿಸಲು ಪ್ರಸ್ತಾಪಿಸುತ್ತದೆ. ಅದು ಈ ವರ್ಷ ಮುಕ್ತಾಯಗೊಳ್ಳಬೇಕಿತ್ತು. ಪೆನ್ಸಿಲ್ವೇನಿಯಾದ ವಿಶ್ವವಿದ್ಯಾಲಯ ಮೇ 22ರ ವರದಿಯ ಪ್ರಕಾರ ಈ ವಿಸ್ತರಣೆಯು ಮುಂದಿನ 10 ವರ್ಷಗಳಲ್ಲಿ ಕೊರತೆಯನ್ನ $2.8 ಟ್ರಿಲಿಯನ್ ಹೆಚ್ಚಿಸಬಹುದು. ಇದು ಟ್ರಂಪ್ ಅವರ ಚುನಾವಣಾ ಪೂರ್ವ ಭರವಸೆಗಳಿಗೆ ವಿರುದ್ಧವಾಗಿದೆ. ಇದಕ್ಕೆ ಮಾರುಕಟ್ಟೆಯ ಪ್ರತಿಕ್ರಿಯೆ ತೀಕ್ಷ್ಣವಾಗಿತ್ತು. ಮೇ 23ರಂದು ವಹಿವಾಟಿನ ಅಂತ್ಯದ ವೇಳೆಗೆ ಅಮೆರಿಕ ದೀರ್ಘಾವಧಿಯ ಬಾಂಡ್ 2007ರ ನಂತರ ಅತ್ಯುನ್ನತ ಮಟ್ಟಕ್ಕೆ ಏರಿತ್ತು. ಇದು ಹೂಡಿಕೆದಾರರು ಅಮೆರಿಕದ ಸಾಲದಲ್ಲಿ ವಿಶ್ವಾಸ ಕ್ಷೀಣಿಸುತ್ತಿರುವುದನ್ನ ಮತ್ತು ಸಾಲ ವೆಚ್ಚಗಳು ಹೆಚ್ಚಾಗುತ್ತಿರುವುದನ್ನ ಸೂಚಿಸುತ್ತದೆ. ಹಾಗಿದ್ರೆ ಮಸ್ಕ್ ಹೇಳಿದ್ದೇನು ಅಂತ ನೋಡೋದಾದ್ರೆ ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಆಧುನೀಕರಿಸಲು, ಅಧಿಕಾರಶಾಹಿಯನ್ನ ಕಡಿಮೆ ಮಾಡಲು, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಅಮೆರಿಕದ ಸಾಲವನ್ನು ಕಡಿಮೆ ಮಾಡಲು ಟ್ರಂಪ್ ಅವರು ಮಸ್ಕ್ ಅವರನ್ನ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರಾಗಿ ತಮ್ಮ ಮುಖ್ಯ ದಾನಿಯಾಗಿ ನೇಮಿಸಿದ್ರು ಎಂಬುದು ಗಮನಾರ್ಹ. DOGE ಇಲ್ಲಿಯವರೆಗೆ $175 ಬಿಲಿಯನ್ ಉಳಿಸಿರುವುದಾಗಿ ಹೇಳಿಕೊಂಡಿದೆ. ಅದ್ಯಾಗೋ ಈ ಸಂಸ್ಥೆಯ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳು ಎತ್ತಲಾಗಿದೆ ಮತ್ತು ಅದರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಾನೂನು ಸವಾಲುಗಳನ್ನು ಸಹ ಎತ್ತಲಾಗಿದೆ. ಇದರಿಂದಾಗಿ ಹಿಂದೆ ಸರಿದ ಮಸ್ಕ್ ಟೆಸ್ಲಾ ಏಪ್ರಿಲ್ನಲ್ಲಿ 3 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಾರಾಟವನ್ನು ದಾಖಲಿಸಿತ್ತು. ಇದರಿಂದಾಗಿ ಮಸ್ಕ್ ಈ ಒಂದು ಸಂಸ್ಥೆಯ ಜವಾಬ್ದಾರಿಗಳಿಂದ ಭಾಗಶಃ ಹಿಂದೆ ಸರಿದು ತನ್ನ ವೈಯಕ್ತಿಕ ವ್ಯವಹಾರಗಳ ಮೇಲೆ ಕೇಂದ್ರೀಕರಿಸಿದ್ರು. ಈ ಸಾರ್ವಜನಿಕ ಭಿನ್ನಾಭಿಪ್ರಾಯವು ಟ್ರಂಪ್ ಮಸ್ಕ್ ಸಂಬಂಧದ ಮೇಲೆ ಮಾತ್ರವಲ್ಲದೆ ಅಮೆರಿಕದ ಆರ್ಥಿಕತೆ ನೀತಿಗಳು ಮತ್ತು ಹಣಕಾಸು ಯೋಜನೆಗಳಿಗೂ ದೂರಗಾಮಿ ಪರಿಣಾಮಗಳು ಬೀರಬಹುದು. ಬಜೆಟ್ ಕೊರತೆಯ ಹಿನ್ನೆಲೆ ಬೆಳೆಯುತ್ತಿದ್ದರೆ ಅಮೆರಿಕದ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದು ಕಷ್ಟಕರವಾಗಬಹುದು ಎನ್ನುವುದು ತಜ್ಞರು ನಂಬುತ್ತಾರೆ. ಟ್ರಂಪ್ ಸರ್ಕಾರ ಮತ್ತು ಮಸ್ಕ್ ನಡುವಿನ ಈ ಸಂಘರ್ಷವು ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕತೆ ಭವಿಷ್ಯದ ದಿಕ್ಕನ್ನ ನಿರ್ಧರಿಸಬಹುದು.